ಕೋಲಾರ ಜಿಲ್ಲೆಯಲ್ಲಿ ಏನು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಏನು ಬಂದ್ಗೆ ಕರೆ ನೀಡಿದೆ, ಸಂಪೂರ್ಣವಾಗಿ ನಾವು ಬಂದ್ಗೆ ನಾವು ಸಹಕರಿಸ್ತೀವಿ ಹಾಗೂ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಬಂಧುಗಳೇ, ಜೈ ಭೀಮ್. ಏನೀಗಾಗಲೇ ದೇಶಾದ್ಯಂತ ನಮ್ಮ BR ಗವಾಯಿ ಸಾಹೇಬ್ರವರ ನ್ಯಾಯಪೀಠಕ್ಕೆ ಒಂದು ವಕೀಲ ಅವಿವೇಕಿ ಶೂವನ್ನು ಎಸ್ತಿರ್ತಕ್ಕಂಥದ್ದು, ಅದನ್ನು ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆಗಳಾಯಿತು, ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಗಳಾಯಿತು. ಈಗ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಹೋರಾಟಗಳ ತವರೂರು ಕೋಲಾರ ಜಿಲ್ಲೆ, ಏನೇ ಘಟನೆ ನಡೆದ್ರು ಕೋಲಾರಿಂದ ಮೊಟ್ಟ ಮೊದಲಿಗೆ ಹೋರಾಟ ಮೊದಲಾಗ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕೋಲಾರ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು 17ನೇ ತಾರೀಕು ಶುಕ್ರವಾರದಂದು ಕೋಲಾರ ಜಿಲ್ಲಾ ಬಂದ್ಗೆ ಏನು ಕರೆ ನೀಡಿದೆ, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ದಲಿತ ಸಮಾಜ ಸೇನೆ ಕೋಲಾರ ಜಿಲ್ಲೆಯಲ್ಲಿ ಏನು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಏನು ಬಂದ್ಗೆ ಕರೆ ನೀಡಿದೆ, ಸಂಪೂರ್ಣವಾಗಿ ನಾವು ಬಂದ್ಗೆ ನಾವು ಸಹಕರಿಸ್ತೀವಿ ಹಾಗೂ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ನೋಡಿ ಬಂಧುಗಳು, ಈ ದೇಶದಲ್ಲಿ ಈ ದೇಶನ ಆಳಿರ್ತಕ್ಕಂಥವ್ರು ನಾವು ದಲಿತರು, ಈ ದೇಶದ ಮೂಲ ನಿವಾಸಿಗಳು ನಾವು ದಲಿತರು, ಅಲ್ಪಸಂಖ್ಯಾತರು. ಹಂಗಿದ್ರೂ ಸಹ ನೋಡು, ಈ ದೇಶದ ಕಟ್ಟಕಡೆಯ ವ್ಯಕ್ತಿ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಕೆಲವು ಮನೋವಾದಿಗಳು, ಕೆಲವು ಜಾತಿವಾದಿಗಳು, ಈ RSSನ ಕೆಲವು ಬಕೀಟ್ಗಳು ಇವತ್ತಿನ ದಿನ ನಾವು ಮಿಸ್ಕಿದ್ರೆ ಹೇಳ್ತಾರೆ ನಾವು RSS, ನಾವು ಹಿಂದೂ, ಎಲ್ರ ಪರವಾಗಿದ್ದೀವಿ ಅಂತ. ಆದ್ರೆ ಇವತ್ತಿನ ದಿನ ಅವರು ಮನೋವಾದ ಏನು ಎದ್ದು ಕಾಣಿಸ್ತಾ ಇದೆ ಅಂದ್ರೆ, ಇವತ್ತಿನ ದಿನ ನೋಡಿ, ಒಬ್ಬ ದೇಶದ ಕಟ್ಟಕಡೆಯ ವ್ಯಕ್ತಿ, ಒಬ್ಬ ದಲಿತ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ದಾರೆ. ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾವು ಸನಾತನ ಧರ್ಮ ಎಲ್ರಿಗೂ ಸಮ ಅಂತೀರಾ, ಇದನ್ನೇ ನಾ ಕಲಿಸಿರೋದು ನಿಮ್ಗೆ. ಸನಾತನ ಧರ್ಮ ಏನ್ ಕಲಿಸಿದೆ? ಇವತ್ತು BR ಗವಾಯಿ ಸಾಹೇಬ್ರು ಏನಿದ್ದಾರೆ, ಅವ್ರ ತಾಯಿಯವ್ರನ್ನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ RSSನವರು. ಆಗ ಆ ಮಹಾತಾಯಿ ಹೇಳಿದ್ದಾರೆ, ಇಲ್ಲ ನಾನು RSSಗೆ ಬರ್ಲಿಕ್ಕೆ ಆಗೋದಿಲ್ಲ, RSS ಕಾರ್ಯಕ್ರಮಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಮಾಯಿ ಅನ್ನೋ ಒಂದು ಅಂತ ಹೇಳಿದಾಗ ಈ ಕಿಶೋರ್ ರಾಜೇಶ್ ಅಂತಕ್ಕಂಥ ವಕೀಲ ಏನಿದಾನೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ಒಬ್ಬ ನ್ಯಾಯಾಧೀಶರು ಏನಿದ್ದಾರೆ ಅವ್ರ ಮೇಲೆ ಶೂ ಎಸ್ತಕ್ಕೆ ಹೋಗಿರ್ತಕ್ಕಂಥದ್ದು. ಇದು ದೇಶನೇ ತಲೆ ತಗ್ಗಿಸುವಂತ ಒಂದು ಘಟನೆ. ಇದನ್ನ ಖಂಡಿಸಿ ಕೋಲಾರ ಜಿಲ್ಲೆ ಏನು ಬಂದ್ ಮಾಡ್ತಾ ಇದ್ದೀರಾ, 17ನೇ ತಾರೀಕು ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ. ಇವತ್ತಿನ ದಿನ ಬಂಗಾರಪೇಟೆ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಮುಳಬಾಗ್ಲ ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು, ಕೆಜಪ್ ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಮಾನಿಗಳೇನಿದ್ದೀರಾ, ಅಭಿಮಾನಿಗಳೇನಿದ್ದೀರಾ, ಕಟ್ಟಕಡೆಯ ವ್ಯಕ್ತಿಗಳೇನಿದ್ದೀರಾ, ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನ ಪಾಲನೆ ಮಾಡಿ ಮುಂಚೂಣಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಬಂದನ್ನ ಯಶಸ್ವಿಗೊಳಿಸಿ ಈ ಸಂವಿಧಾನವನ್ನ ಉಳಿಸಿ ಈ ದೇಶವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಮತ್ತೊಂದು ಕೇಳ್ಕೊಂತ ಇದ್ದೀನಿ. ಜೈ ಭೀಮ್. ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ದುರುದ್ದೇಶ, ಈ ನಿವೃತ್ತ ಪೊಲೀಸ್ ಅಧಿಕಾರಿ ಬೆಂಗಳೂರು ಕಮಿಷನರ್ ಏನಾಗಿದ್ರು ಭಾಸ್ಕರ್ ಪ್ರಸಾದ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರನ್ನ ನಾವು ಪೊಲೀಸ್ ಇಲಾಖೆಯಲ್ಲಿದ್ರು ಏನಂತ ಕಳಿಬೇಕಂತ ಹೇಳ್ಬಿಟ್ಟು ಒಂದು ಗೊತ್ತಾಗ್ತಾ ಇಲ್ಲ. ಆ ಯಪ್ಪ ಒಂದು ಜಾತಿವಾದಿ ಅಂತ ಹೇಳ್ಬಿಟ್ಟು ಎದ್ದು ಕಾಣಿಸ್ತಾ ಇದೆ ಇವತ್ತಿನ ದಿನ. ಮೊನ್ನೆ ತಾನೇ ಇತ್ತೀಚೆಗೆ ಆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಶೂ ಎಸೆದ ಕಿಶೋರ್ ರಾಜೇಶ್ ಅಂತಕ್ಕಂಥ ವಕೀಲನ ಧೈರ್ಯವನ್ನು ಮೆಚ್ತೀನಿ ಅಂತ ಹೇಳ್ತಾನಂದ್ರೆ, ಈ ಯಪ್ಪ ಪೊಲೀಸ್ ಇಲಾಖೆಯಲ್ಲಿ ಇರ್ಲಿಕ್ಕೆ ಆಗಿದ್ದ 35 ವರ್ಷ ಯಾವ ರೀತಿ ಈತ ಸರ್ವಿಸ್ ಮಾಡಿದ್ನೋ ಅಥವಾ ಯಾವ ರೀತಿ ದಲಿತರಿಗೆ ಈ ಅಪ್ಪ ನ್ಯಾಯ ಕೊಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಅವಿವೇಕಿಗಳೆಲ್ಲ ಇವತ್ತಿನ ದಿನ ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೊಂಡು ಪೊಲೀಸ್ ಇಲಾಖೆಯನ್ನ ಮಾನ ಮರ್ಯಾದಿನ ಹರಾಜಾಗ್ತಾ ಇದ್ದಾರೆ. ಒಳ್ಳೆ ಅಧಿಕಾರಿಗಳಿದ್ರು, HT ಸಾಂಗ್ಲ್ಯಾನ ಅವರಿದ್ರು, ಎಂತ ಅಜಯ್ ಕುಮಾರ್ ಸಿಂಗ್ ಅವರಿದ್ರು, ಇತ್ತೀಚೆಗೆ ನಿವೃತ್ತರಾದಂತ ನಮ್ಮ ಸುಮಾರು ಅಧಿಕಾರಿಗಳಿದ್ದಾರೆ. ಅಂತವ್ರಿಗೆಲ್ಲ ನಾವು ಸಲ್ಯೂಟ್ ಹೊಡಿತೀರಿ. ಇಂಥ ಅಧಿಕಾರಿಗಳನ್ನೆಲ್ಲ ಕರ್ಕೊಬಂದು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಕೆಲಸ ಕೊಟ್ಟಿದ್ರಲ್ಲ, ಇದು ನಮ್ಮ ದುರ್ದೈವ ಅಂತ ಹೇಳ್ತೀನಿ. ಅವ್ರಿಗೆ ಒಂದು ಧಿಕ್ಕಾರ ಇರಲಿ. ದಯವಿಟ್ಟು ಮತ್ತೊಮ್ಮೆ ನಾನು ನಿಮ್ಗೆ ಮನವಿನ ಮಾಡ್ತೀನಿ. ಕೋಲಾರ ಜಿಲ್ಲೆ ಏನು ಬಂದ್ಗೆ ಕರೆ ನೀಡಿದ್ದೀವಿ 17ನೇ ತಾರೀಕು, ಪ್ರತಿಯೊಬ್ರು ಭಾಗವಹಿಸಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೂ ಶಾಂತಿ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನ
ನಡೆಯಕ್ಕೆ ಬಿಡಬಾರ್ದು. ಯಾಕಂದ್ರೆ ಸಂವಿಧಾನ ನಮಗೆ ಅದನ್ನ ಕಲಿಸಿಲ್ಲ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸ್ವಯಂ ಪ್ರೇರಿತವಾಗಿ ನೀವೇ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದ್ರೆ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಅವತ್ತು ಬಂದಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆಯ ವತಿಯಿಂದ ಕರೆ ನೀಡ್ತಾ ಇದ್ದೀನಿ. ಜೈ ಭೀಮ್.